ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಉತ್ತರ ಅನುಭೋಗಿಯ ವರ್ತನೆ. ಟಿಯು ಸ್ಥಿರವಾಗಿದ್ದಾಗ ಎಂಯು ಉತ್ತರ ಶೂನ್ಯವಾಗಿರುತ್ತದೆ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಉತ್ತರ ಬಲಕ್ಕೆ ಪಲಟಗೊಳ್ಳುತ್ತದೆ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೇಗೆನ್ನುತ್ತೇವೆ? ಉತ್ತರ ರಾಷ್ಟ್ರೀಯ ಆದಾಯ. ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ. ಉತ್ತರ ಅತಿಪ್ರಸರಣ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಉತ್ತರ ಸಮ ಉತ್ಪನ್ನ ರೇಖೆ. ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಉತ್ತರ ಸದಾವಕಾಶ ವೆಚ್ಚ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ರಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಉತ್ತರ ಸೂಕ್ಷ್ಮ ಅರ್ಥಶಾಸ್ತ್ರ. ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ. ಉತ್ತರ ಭಾರತ ಸರ್ಕಾರ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ. ಉತ್ತರ ಲೋಪ. ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ. ಉತ್ತರ ಡಿ ಇಂಟು ಬ್ರಾಕೆಟ್ ಪಿ ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಪಿ. MPL ಉತ್ತರ TPL ಮೈನಸ್ 1. ಪರಿಪೂರ್ಣ ಪೈಪೋಟಿ. ಉತ್ತರ ಪರಿಪೂರ್ಣ ಮಾಹಿತಿ. ಹೊಣೆಗಾರಿಕೆಗಳು. ಉತ್ತರ ಠೇವಣಿಗಳು. ಹೆಚ್ಚುವರಿ ಬೇಡಿಕೆ. ಉತ್ತರ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದೆ. ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಇಬ್ಬರು ಅನುಭೋಗಿಗಳ ಬೇಡಿಕೆ ರೇಖೆಗಳು ಕ್ರಮವಾಗಿ D1 ಇಂಟು ಬ್ರಾಕೆಟ್ ಪಿ ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 10 ಮೈನಸ್ ಪಿ ಮತ್ತು D2 ಇಂಟು ಬ್ರಾಕೆಟ್ ಪಿ ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 15 ಮೈನಸ್ ಪಿ ಆದಾಗ ಮಾರುಕಟ್ಟೆ ಬೇಡಿಕೆಯನ್ನು ಕಂಡುಹಿಡಿಯಿರಿ. ಉತ್ತರ ಡಿ ಇಂಟು ಬ್ರಾಕೆಟ್ ಪಿ ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 25 ಮೈನಸ್ 2p. ಇದು ಮಾರುಕಟ್ಟೆ ಬೇಡಿಕೆ ಬಿಂಬಕವಾಗಿದೆ. ಅಸಾಮಾನ್ಯ ಲಾಭದ ಅರ್ಥ ನೀಡಿ. ಉತ್ತರ ಉದ್ಯಮ ಘಟಕವೊಂದು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸುವಂತಿದ್ದರೆ ಅಂತಹ ಲಾಭವನ್ನು ಉದ್ಯಮ ಘಟಕದ ಅಸಾಮಾನ್ಯ ಲಾಭ ಎನ್ನುತ್ತೇವೆ. ತೆರಿಗೆಯೇತರ ಪಾವತಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ. ಉತ್ತರ ದಂಡಗಳು. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ. ಉತ್ತರ ತೆರಿಗೆ, ಸರ್ಕಾರದ ವೆಚ್ಚ. ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಉತ್ತರ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ವ್ಯವಸ್ಥೆ ಎನ್ನುತ್ತೇವೆ. ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ತರ ಸರಕು ಮತ್ತು ಸೇವೆಗಳ ಉತ್ಪಾದನೆ, ವಿನಿಮಯ, ಅನುಭೋಗ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಉತ್ತರ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ದೀರ್ಘಾವಧಿ ವೆಚ್ಚಗಳಾವುವು? ಉತ್ತರ ಒಟ್ಟು ವೆಚ್ಚ TC, ದೀರ್ಘಾವಧಿ ಸರಾಸರಿ ವೆಚ್ಚ LRAC, ದೀರ್ಘಾವಧಿ ಸೀಮಾಂತ ವೆಚ್ಚ LRMC. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಉತ್ತರ ತಂತ್ರಜ್ಞಾನದ ಪ್ರಗತಿ, ಆಧಾನದ ಅಥವಾ ಇಂಟು ಬ್ರಾಕೆಟ್ ಉತ್ಪಾದನಾಂಗಗಳ ಬೆಲೆಗಳು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಉತ್ತರ ಬೆಲೆ ಪ್ರಮಾಣದಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ. ಪೂರೈಕೆ ಸ್ಥಿತಿಸ್ಥಾಪಕತ್ವ ಈಸ್ ಈಕ್ವಲ್ ಟು ಪೂರೈಕೆ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಸಂಕೇತ ಅಕ್ಷರಗಳಲ್ಲಿ ಈ ಸೂತ್ರವನ್ನು ಈ ಕೆಳಗಿನಂತೆ ವ್ಯಕ್ತಪಡಿಸಲಾಗಿದೆ. ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ನೀಡಿ. ಉತ್ತರ ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳಲ್ಲಿ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳು ಅಲ್ಲದ ಇತರ ವಸ್ತುವಿನ ತಯಾರಿಕೆಗಾಗಿ
ಆಧಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು ಮಧ್ಯಂತರ ಸರಕುಗಳು ಎನ್ನುತ್ತಾರೆ. ಉದಾಹರಣೆಗೆ ವಾಹನಗಳ ತಯಾರಿಕೆಯಲ್ಲಿ ಬಳಸಲ್ಪಡುವ ಉಕ್ಕಿನ ಹಾಳೆಗಳು ಮತ್ತು ಪಾತ್ರೆಗಳನ್ನು ಉತ್ಪಾದಿಸಲು ಬಳಸಲಾಗುವ ತಾಮ್ರ ಇತ್ಯಾದಿ. ನೈಜ ಜಿ ಡಿ ಪಿ ರು 300 ಮತ್ತು ನಾಮಮಾತ್ರ ಜಿ ಡಿ ಪಿ ರು 330 ಆದರೆ ಜಿ ಡಿ ಪಿ ಹಣಪ್ರಸರಣವನ್ನು ಲೆಕ್ಕ ಮಾಡಿ. ಜಿ ಡಿ ಪಿ ಹಣಪ್ರಸರಣ ಇಸ್ ಈಕ್ವಲ್ ಟು ನಾಮಮಾತ್ರ ಜಿ ಡಿ ಪಿ ಡಿವೈಡೆಡ್ ಬೈ ನೈಜ ಜಿ ಡಿ ಪಿ ಇಸ್ ಈಕ್ವಲ್ ಟು 330 ಡಿವೈಡ್ ಬೈ 300 ಇಸ್ ಈಕ್ವಲ್ ಟು 1.1. ಕೆಲವೊಮ್ಮೆ ಹಣಪ್ರಸರಣವನ್ನು ಶೇಕಡಾವಾರು ಪದಗಳಲ್ಲಿ ಸೂಚಿಸಲಾಗುತ್ತದೆ. ಜಿ ಡಿ ಪಿಯ ಹಣಪ್ರಸರಣ ಇಸ್ ಈಕ್ವಲ್ ಟು ನಾಮಮಾತ್ರ ಜಿ ಡಿ ಪಿ ಡಿವೈಡೆಡ್ ಬೈ ನೈಜ ಜಿ ಡಿ ಪಿ ಇಂಟು 100 ಇಸ್ ಈಕ್ವಲ್ ಟು 300 ಡಿವೈಡ್ ಬೈ 300 ಇಂಟು 100 ಇಸ್ ಈಕ್ವಲ್ ಟು 110 ಶೇಕಡ. ಅನುಭೋಗ ಬಿಂಬಕ ಎರಡು ಭಾಗಗಳು ಯಾವುವು? ಸ್ವಾಯತ್ತ ಅನುಭೋಗ, ಪ್ರೇರಿತ ಅನುಭೋಗ. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ ಎರಡು ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಉತ್ತರ: ಸರ್ಕಾರದ ಮುಂಗಡ ಪತ್ರದ ಹಂಚಿಕೆಯ ಕಾರ್ಯ, ಸರ್ಕಾರದ ಮುಂಗಡ ಪತ್ರದ ಪುನರ್ ಹಂಚಿಕೆ ಕಾರ್ಯ, ಸರ್ಕಾರ ಮುಂಗಡ ಪತ್ರದ ಸ್ಥಿರೀಕರಣ ಕಾರ್ಯ. ಕೇಂದ್ರ ಸರ್ಕಾರದ ಯಾವುದಾದರೂ ಎರಡು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ. ಉತ್ತರ: ಪ್ರತ್ಯಕ್ಷ ತೆರಿಗೆ ವೈಯಕ್ತಿಕ ವರಮಾನ ತೆರಿಗೆ, ಪರೋಕ್ಷ ತೆರಿಗೆ ಆಮದು ಮತ್ತು ರಫ್ತು ಸುಂಕ. ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಉತ್ತರಗಳು. ಒಬ್ಬ ಅನುಭೋಗಿ ಎರಡು ಸರಕುಗಳನ್ನು ಅನುಭವಿಸಲು ಬಯಸುತ್ತಾನೆ. X1 ಸರಕಿನ ಬೆಲೆ ರು 15 ಮತ್ತು X2 ಸರಕಿನ ಬೆಲೆ ರು 25 ಆಗಿದ್ದು ಅನುಭೋಗಿಯ ಆದಾಯ ರು 300 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? ಉತ್ತರ: 20 ಪ್ರಮಾಣದಷ್ಟು ಸರಕನ್ನು ಅನುಭೋಗಿಸುತ್ತಾನೆ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು? ಉತ್ತರ: 12 ಪ್ರಮಾಣದಷ್ಟು ಸರಕನ್ನು ಅನುಭೋಗಿಸುತ್ತಾನೆ. ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಉತ್ತರ: ಇಳಿಜಾರು ಕೆಳಮುಖ ಇರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ? ಉತ್ತರ: ಸಮನಾಗಿರುತ್ತದೆ. ಒಂದು X1 ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಸರಿ. ಈ ಕೆಳಗಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಅಂಕಿಗಳನ್ನು ಕಂಡುಹಿಡಿಯಲಾಗಿದೆ. ಇಲ್ಲಿ ಗೋಧಿಯ ಮೌಲ್ಯವರ್ಧನೆಯನ್ನು ನಾವು ಕಂಡುಹಿಡಬೇಕಾದ್ರೆ ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳನ್ನು ನಾವು ಕಳೆದಾಗ ಗೋಧಿ ಎನ್ನುವುದು ಇದು ಅಂತಿಮ ಸರಕು ಆಗುವುದರಿಂದ ಇದರ ಮೌಲ್ಯ 1000 ಆಗಿರುತ್ತದೆ. ನಂತರ ಹಿಟ್ಟು ಇದರ ಒಟ್ಟು ಉತ್ಪಾದನೆಯನ್ನು ನಾವು ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ನಮಗೆ ಒಟ್ಟು ಉತ್ಪಾದನೆ ಸಿಗುತ್ತೆ. ಹೀಗಾಗಿ 1400 ಒಟ್ಟು ಉತ್ಪಾದನೆಯಾಗಿದೆ. ಬ್ರೆಡ್ನ ಮಧ್ಯಂತರ ಸರಕು ಕಂಡುಹಿಡಬೇಕಾದ್ರೆ ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆಯನ್ನು ಕಳೆದಾಗ ನಮಗೆ ಮಧ್ಯಂತರ ಸರಕುಗಳ ಬಳಕೆ ಸಿಗುತ್ತೆ. 1900ರಲ್ಲಿ 500 ಹೋದರೆ 1400 ಮಧ್ಯಂತರ ಸರಕು ಬಳಕೆಯಾಗುತ್ತದೆ. ಚಿಲ್ಲರೆ ಅಂಗಡಿಯ ಒಟ್ಟು ಉತ್ಪಾದನೆ ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ಒಟ್ಟು ಉತ್ಪಾದನೆ ಸಿಗುತ್ತೆ. ಹೀಗಾಗಿ 1900 600 ಎರಡೂ ಕೂಡಿಸಿದಾಗ 2500 ಆಗಿರುತ್ತದೆ. ಒಟ್ಟು ಮೌಲ್ಯವರ್ಧನೆಯನ್ನು ನಾವು ಕಂಡುಹಿಡಬೇಕಾದ್ರೆ ಮೌಲ್ಯವರ್ಧನೆ ಎಲ್ಲ ಅಂಕಿ ಸಂಖ್ಯೆಗಳು ಕೂಡಿಸಿದಾಗ ಮೌಲ್ಯವರ್ಧನೆ ಸಿಗುತ್ತೆ. ಈ ಕೆಳಗಿನ ಕೋಷ್ಟಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ. ಇಲ್ಲೇ ಪಿ ಕ್ಯೂ ಡಿ ಕ್ಯೂ ಎಸ್ ಕೊಡಲಾಗಿದೆ. OX ಅಕ್ಷದಲ್ಲಿ ಸಮತೋಲನ ಪ್ರಮಾಣ ಗುರುತಿಸಲಾಗಿದೆ. Y ಅಕ್ಷದಲ್ಲಿ ಸಮತೋಲನ ಬೆಲೆ ಗುರುತಿಸಲಾಗಿದೆ. ಡಿ ಬೇಡಿಕೆ ರೇಖೆಯಾಗಿದೆ. SS ಪೂರೈಕೆ ರೇಖೆಯಾಗಿದೆ. ಸಮತೋಲನ ಬಿಂದು ಇದು 3 Y ಅಕ್ಷದಲ್ಲಿ 3 ಮತ್ತು Y ಅಕ್ಷದಲ್ಲಿ 25 ಇದು ಸಮತೋಲನ ಬಿಂದು ಆಗಿರ್ತದೆ. ಸೊ ಇಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 3 ಅನ್ನು ಒಳಗೊಂಡು ಒಟ್ಟು 42 ಅಂಕಗಳಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ರೆಡಿಯಾಗಿದೆ. ತದನಂತರ ಮುಂದಿನ ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 1 ಆ ಒಂದು ಪತ್ರಿಕೆಯನ್ನು ನೋಡೋಣ. ತುಂಬ ಹೃದಯದ ಧನ್ಯವಾದಗಳು.